ಮಳೆ ಬಂದ್ಬಿಟ್ಟು ಪಾತ್ರೆ ಎತ್ಕೊಳ್ರಪ್ಪ ಬೇಗ. ಮುದ್ದೆ ಉಗಾಂಡ ದೇಶದಿಂದ ಇಟ್ಕೊಂಡ್ ಬಂದಿದ್ದೀರಲ್ಲ ನಮ್ಮ ಸಾಗರ್ನ, ಅಲ್ಲೇ ಕೋಳಿಗಳು ತಗೊಂಡ್ ಬಂದಿದ್ದೀರಿ, ನಾಟಿ ಕೋಳಿಗಳು. ದೇಶದಲ್ಲಿ ಈ ತರ ಇರುತ್ತೆ. ನಾವಿಕ್ಕಿರೋ ಸಾಗರ ಅವನೇನೋ ಹೆಸರು ಕೇಳಿದ್ರೆ ಅಂತಾನೆ, ಏನೋ ಗೊತ್ತಿಲ್ಲ. ಆಮೇಲೆ ಸ್ನೇಹಿತರೆ, ಮೊಟ್ಟೆ ಪ್ರಾಮಿಸ್ ನಿಜ ಹೇಳ್ತಾ ಇದ್ದೀನಿ, ಸುಳ್ಳಲ್ಲ. ಮೊಟ್ಟೆ ಇಡ್ತಾ ಇವಾಗ ತಾನೆ ಅರ್ಧ ಬಂದಿತ್ತು ಅಷ್ಟೇ, ಬಾಯಲ್ಲಿ ಹಾಕೊಂಡ್ಬಿಟ್ಟ. ನಿಜ ಆಯ್ತು, ಕೇಳಿ ಬೇಕಾದ್ರೆ. ಮೊಟ್ಟೆ ತಿಂದಲ್ಲ ನಿಮ್ ತಾಯಿ ಮೇಲೆ ಆಣಿಕೊಂಡಳು. ನನ್ನ ಮಗನೇ ಇವತ್ತೇನು ಮತ್ತೆ ರೆಸಿಪಿ ಮಾಡೋದಿದ್ದು. ಇವನು ಅರ್ಧ ಉಗಂಡವನೆ, ಇವನು ಕೋತಿಗಳು ತಿನ್ನೋದ್ ಕಲ್ಸ್ಬಿಟ್ಟವನೆ ಸ್ನೇಹಿತರೆ. ಇವನು ಅವನಿಗೆ ರಘುಗೂ ಕಲ್ಸ್ಬಿಟ್ಟವನೆ. ಅವನು ಕೋತಿಗಳು ತಿನ್ಬಿಟ್ಟಿಂಗ. ಹುಷಾರ್ ನೋಡ್ಕೊಳ್ರಿ, ಊರಲ್ಲಿ ಕೋತಿಗಳೆಲ್ಲ ಜಾಸ್ತಿ ಇದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಫೋನ್ ಮಾಡ್ಕೊಳ್ರಿ. ಕೋತಿಗಳನ್ನೆಲ್ಲ ಇಟ್ಕೊಂಡ್ ಬರ್ತಾರೆ. ಯಾರಿಲ್ಲ ಕೆಲ್ಸಕ್ಕೆ, ಯಾರಿಲ್ಲ, ಯಾವ್ದೋ ಮಾಡೋಣ. ನೀವು ನೋಡಿದ್ರೆ ನಾಯಿಗಳೊಂದು ಬಿಡ್ತಾ ಇಲ್ಲ, ಒಂದು ನಾಯಿ ಕೂಡ ತಿನ್ಬಿಟ್ಟು ಅವನೇ. ಇಲ್ಲೇ ಅಲ್ವಾ ನೀವು ವಿಡಿಯೋ ಮಾಡೋದು? ಸತೀಶ 12 ಗಂಟೆ ನಿದ್ದೆ ಬರ್ತಿದ್ಯಾ? ಇಲ್ಲ ನಿದ್ದೆ ಮಾಡಲ್ಲ ಸತೀಶ್. ಏನಿಲ್ಲ, ಆವಾಗಲೇ ಸ್ವಲ್ಪ ಅಲ್ಲಿ ಒಳಗಡೆ ಪಿಚ್ ಹಾಕೊಂಡ್ರಿ, ಅವ್ನಿಗೆ ಹೊಟ್ಟೆಯಲ್ಲಿ ಸಂಕಟ ಬಾಧೆನಾ? ಇನ್ನ ಅವ್ರು ಬರ್ತಾರೆ, ಅವಾಗ ಹಾಕೋತಾರೆ. ಅವ್ರು ಹಾಕ್ಬಿಟ್ಟವ್ರೆ ಡಿನ್ ಕಿಟಕ ಅಂತ. ರೂಮ್ ಕ್ಲೀನ್ ಕರ್ರೆ ಅಬ್ಬಿ. ವಿಡಿಯೋ ನೋಡ್ತಾ ಇದ್ದೀವಿ, ಸಿಗ್ತಲ್ಲ. ಬೆಳಿಗ್ಗೆ ಒಬ್ಬ ಕಸ್ಟಮರ್ ಫೋನ್ ಮಾಡೋರು, ಪಾಪ ನೋಡ್ತೀರ ಗೊತ್ತಾಗುತ್ತೆ ನಮ್ಮ ಫಾಲೋವರ್ಸ್ ಅಂತೆ. ನಾನು ದೊಡ್ಡಬಳ್ಳಾಪುರಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ದೆ. ಹಲೋ ಅಂದೆ, ಅಣ್ಣ ದಮ್ಮಿದ್ಯಾ ಅಂದ್ಬಿಟ್ಟು ಅವನಪ್ಪ. ದೇವರಣ್ಣೆ ದಮ್ಮಿದ್ಯಾ ಅಣ್ಣ. ದಮ್ಮ ಏನ್ ದಮ್ಮ ಅದಣ್ಣ? ದಮ್ಮು ಅಣ್ಣ, ದಮ್ ಬಿರಿಯಾನಿ ಅಣ್ಣ, ಸಾರಿ ಅಣ್ಣ ಅಂತಾನಪ್ಪ. ಇರಪ್ಪ ಕೂತ್ಕೊಂತೀನಿ. ಅಲ್ಲ ಅವ್ರಿಗೆ ನೈಟಿಗೆ ಸ್ವಲ್ಪ ಹತ್ತು ಕಡೆ ಜರ್ಗ್ರೋಗ ಮತ್ತಣ್ಣ ರೆಡಿ ಮಾಡ್ಕೋ. Please do that. I know English very well, man. Okay. How many students you study in English medium? Hey, Bulkai Raja. Bulkai Raja, Ramu antali. Hey, ನಿನ್ಗೇನು ಬೇಕು? ರೆಸಿಪಿ ಬೇಕು? ಐ ಆಮ್ ಫುಲ್ ಸ್ಟಡಿ ಗೌರ್ಮೆಂಟ್ ಹೈಸ್ಕೂಲ್, ಲಾಲ್ಬಾಗ್ ದಾಸರಳ್ಳಿ, ಇನ್ ವಿಲೇಜ್ ಪ್ರೈಮರಿ ಸ್ಕೂಲ್. He is coming in now. Rain, what want to do? ರೈನ್ ಕಮಿಂಗ್ ಗೋಯಿಂಗ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಮಳೆ ಬಂತು, ಮೋಡಪ್ಪ ಆ ಕಡೆ ನೋಡು, ಮೋಡ ಆಗಲ್ಲ, ನಡೀರಿ ಒಳಗಡೆ ಮಾಡೋಣ. ಕಾಣದ ಕಡಲಿ 1 ಗಂಟೆಗೆ ಬಂದಿದ್ದಕ್ಕೆ ಇವಾಗ 4 ಗಂಟೆಗೆ ಶುರು ಮಾಡೋಣ. 5 ಗಂಟೆ ಆಯ್ತು. ಅಲ್ಲಿ ಅವರು ಫುಲ್ ಮಗೋಳೈತಾರನ್ರ ಮೀರಂತ. ನಿಮಿಷ ಇರಪ್ಪ. ಮಳೆ ಬರ್ತೈತೆ, ಯಾವಾಗ ನಾಟಿ ಕೋಳಿ ರೆಡಿ ಆಗೈತಾ? ರೆಡಿ ಆಗೈತೆ ನೋಡು. ಪಾಪ ನಮ್ಮ ಸತೀಶ್ ಇಂದು ಸ್ಪಾನ್ಸರ್ ಸ್ನೇಹಿತರೆ ಪ್ಯೂರ್ ನಾಟಿ ಕೋಳಿ ತಂದವನೆ ಉಗಾಂಡ ದೇಶದಿಂದ ಹೋಗಿ. ಅವನ್ನ ಕರ್ಕೊಂಡ್ ಬರಕ್ ಹೋಗಿ ಇವ್ರು ಪ್ಲೇಟ್ ಅಲ್ಲಿ ಹೋಗಿ. ಇವ್ರು ಸ್ನೇಹಿತರೆ ನೋಡಿ, ನಮ್ ಬ್ರೋಜನ್ ಅವರು ಡ್ಯಾಡಿ. ಇವರು ಬ್ರೋಜನ್ ಏನಿಲ್ಲ ಅನ್ನೋ ನೋಡಿ, ಹೆಂಗ್ ಮೇನ್ ಹೆಂಗವ್ರು. ಹಾಯ್ ಮಾಡು. ನಮಸ್ಕಾರ ಬ್ರೋಜನ್ ಕಡೆಯಿಂದ. ಬ್ರೋಜನ್ ಅವರು ಅಪ್ಪ ತುಂಬಾ ಒಳ್ಳೆಯವರು ಸ್ನೇಹಿತರೆ, ಅವನಿಗಿಂತ ಒಳ್ಳೆಯವರು ಪಾಪ. ಮಳೆ ಬರ್ತೈತಲ್ಲ ಮರೆ, ನೀವು ಇಲ್ಲಿ ಅಲ್ಲೇ ಮಾಡೋಣ. ಯಾವ್ದೋ ನೋಡಿದ್ದು ಮೊನ್ನೆ ಸ್ಕ್ರಾಪ್ ಅವನ್ನ ಎತ್ಕೊಂಡು ಹೋಗ್ತಾ ಇದ್ರಿ, ಅವ್ರ ಹತ್ರ ತಗೊಂಡವ್ರೆ ನೋಡಿ. ಕಂಟ್ರೋಲ್ ಇಲ್ಲ ನೋಡಿ. ತೋರ್ಸ್ಬಾರ ಇದನ್ನ ನೋಡು, ಕಂಟ್ರೋಲ್ ಇಲ್ಲ. 60 ವರ್ಷ ಅವ್ರಿಗೆ ಯಾರು ನಂಬ್ತಾರ? ಇಲ್ಲ, ಕನ್ನೋಡಿ ಬೇಡ, ನಮ್ಗೆ ಗೊತ್ತಾಗುತ್ತೆ. ನಾಟಿ ಚಿಕನ್ ಸ್ನೇಹಿತರೆ, ಚಿಕನ್ ಇಲ್ಲ ಏನಿಲ್ಲ. ಇಲ್ಲಿ ತೋರಿಸ್ತೀನಿ ಸ್ನೇಹಿತರೆ, ಬರೀ ಮಸಾಲೆ ಇದೆ, ಚಿಕನ್ ತಂದಿದೆ ಇವರು. ಬರೀ ಮಸಾಲೆ ಚಿಕನ್ ಹೋಗಸ್ನಾನ ಮಾಡಿ ಚಿಕನ್ ತರ್ತೀನಿ. ನಾಟಿ ಚಿಕನ್ ತಂದಿಲ್ಲ ಏನೋ, ಇಲ್ಲ ನಾಟಿ ಚಿಕನ್. ಮಳೆ ಬಂದ್ಬಿಟ್ಟು ಪಾತ್ರೆ ಎತ್ಕೊಳ್ರಪ್ಪ ಬೇಗ. ಮಸಾಲೆ ಐಟಮ್ ಮಾಡೋದು.
ಮಳೆ ಬಂದ್ಬಿಟ್ಟು ಬಾರಲ್ಲ ವಿಡಿಯೋ ಮಾಡೋಣ ಅಂತ ಬಂದರೆ ಮಳೆ ಜೋರ ಬರ್ತೈತೆ ಆಮೇಲೆ ಮಾಡ್ತೀರಿ ವೇಟ್ ಆ್ಯಂಡ್ ಸಿ. ಉಗಾಂಡ ದೇಶದಿಂದ ಮಳೆ ಕರ್ಕೊಂಬಂದ್ಬಿಟ್ಟು ಉಗಾಂಡ ಆ ಕಡೆ ಮಳೆ ತೋರ್ಸ ಮಳೆ ಬಂದ್ಬಿಡ್ತೀವಿ. ನಾಟಿ ಚಿಕನ್ ಮಾಡ್ತಾ ಇದ್ದೀರಿ ಸತೀಶ್ ತಂದಾನೆ. ಯಾವ ಗಳಿಗೆ ಖಾಲಿ ಕೂತ್ ಹಂಗೆ ಮಳೆ ಬಂತು. ಅದು ಅದೃಷ್ಟನೋ ಅದೇ ಅದೃಷ್ಟನೇ ಹೇಳಿದ್ದು. ಹಂಗೆ ಬಂದು ಹೋಟ್ಲಲ್ಲಿ ಇಲ್ಲಿ ಕುತ್ಕೊಂಡಿದ್ರಿ, ಒಳಗಡೆ ರೆಡಿ ಮಾಡ್ಬೇಕು. ರೆಡಿ ಮಾಡೋಣ, ಹೋಗೋಣ. ರೆಡಿ ಮಾಡೋಣ, ನಡೆಯೋಣ, ಬರ್ತೀನಿ ನಾನು. ಯಾರು ಮಾಡಿರೋದಂತ ಕೇಳ್ಬೇಕು, ಹಂಗ್ ಮಾಡ್ಬೇಕು ರೆಸಿಪಿ ಮಾತ್ರ. ಹೋಗೋಣ. ಮಳೆ ಬಂದಿದ್ದಕ್ಕೆ ಈಗ ಎತ್ಕೊಂಡ್ಬಂದು ಹೋಟ್ಲಲ್ಲಿ ಮಾಡ್ತಾ ಇದ್ರಿ ಅಡಿಗೆ, ಅಲ್ಲಿ ಮಾಡಕ್ ಆಗಿಲ್ಲ. ಅದಕ್ಕೆ ನಮ್ಮ ಅಕ್ಕನ ಏನು ಹೇಳ್ತಾರ ನೋಡಿ, ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ನಾನು, ಅಕ್ಕನ ಏನು ಹೇಳ್ತಾರೆ ನೋಡಿ. ಸತೀಶ್ ಅಣ್ಣ ನಾಟಿ ಕೊಡಿ, ಗ್ರಾಮದಲ್ಲಿ ಕೊಡ್ತಾರೆ. ಏನು 500 ರೂಪಾಯಿ ಸಂತೆಗೆ ಹೋಗಿದ್ದು 700 ರೂಪಾಯಿ ಹೇಳ್ತಾರೆ. ತಗೊಂಡ್ಬಂದಿದ್ದು ಎಂಟೆ ಕೊಡಿ, ಸೂಪರ್ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಖಾರ ರುಬ್ಕೊಂಡಿರೋದು ಇದೆಲ್ಲ ಪೇಸ್ಟು, ರುಬ್ಕೊಂಡಿರೋ ಪೇಸ್ಟು ಅಕ್ಕ ಹೇಳ್ತಾ ಇದ್ದೀವಿ. ಜಾಸ್ತಿ ಆಗಿಲ್ಲ ಇದು, ಕರೆಕ್ಟಾಗಿ ಐತೆ. ನಮಗೆ ಗ್ರೇವಿ ಬೇಕಲ್ಲ, ಸ್ವಲ್ಪ ಗ್ರೇವಿಗೋಸ್ಕರ ಇಷ್ಟು ಮಾಡ್ತಾ ಇರೋದು. ಇನ್ನೇ ಇದಕ್ಕೆ ಮಾಮೂಲಿ ಧನಿಯಾ ಇವೆಲ್ಲ ಏನು ಹಾಕಿಲ್ಲ ಅಣ್ಣ. ಇದ್ರಿಗೆ ಏನೇನು ಹಾಕಿದ್ರಿ ಅವಾಗಲೇ? ಇವಾಗ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಕೊತ್ತಂಬರಿ 3 ಪೇಸ್ಟ್ ಮಾಡ್ಕೊಂಡಿರೋದು. ಪೇಸ್ಟ್ ಮಾಡ್ಕೊಂಡು ಇವಾಗ ಹಾಕ್ಕೊಂಡಿರೋದು ಇಲ್ಲಿ ಗ್ರೀನ್ ಪೇಸ್ಟ್. ಇದು ಮಾಮೂಲಿ ಹೋಟ್ಲ್ ಸ್ಟೈಲ್ ಅಲ್ಲ, ನಾಟಿ ಮನೆಯಲ್ಲಿ ನಾಟಿ ಸಾಂಬಾರು ಮಾಡಿ ಹೆಂಗೆ ತಿಂತಿರೋ ನಾಟಿ ಕೋಳಿಯಲ್ಲಿ ಆ ಥರ ಮಾಡ್ತಾ ಇರೋದು. ಕೆಜಿ 650 ರೂಪಾಯಿ ಕಮ್ಮಿ ಕೊಟ್ಟೇ ಇಲ್ಲ. ಸಂತೆಯಲ್ಲಿ 650 ರೂಪಾಯಿ ಅಂದರೆ ಇವಾಗ ನಾವೆಲ್ಲ ಕ್ಲೀನ್ ಮಾಡಿ 4-3 ಮನೆಗಳ ಹತ್ರ ಹಳ್ಳಿ ಸ್ನೇಹಿತರೆ, ಇನ್ನೊಂದು ಮನೆಗಳ ಹತ್ರ ಏನೋ ಹೋದರೆ ಒಂದು 500 ಪ್ರೆಸೆಂಟ್ ರೇಟ್ ಇರೋದು. ಇದು ನಾಟಿ ಕೋಳಿ ಸ್ವಲ್ಪ ಚೆನ್ನಾಗಿತ್ತು, ದಪ್ಪ ಇತ್ತು ಕೋಳಿ ಅಂದ್ಬಿಟ್ಟು 250 ಎಕ್ಸ್ಟ್ರಾ ಕೊಟ್ಟು ತಂದಿದ್ದು. ಇದು ನನ್ನ ಕೈ ಅಳತೆ. ಇದು 1 kg ಒಂದು ಇಡೀ ಲೆಕ್ಕ ನಾವು ಹಾಕ್ಕೊಂಡು. ಸ್ನೇಹಿತರೆ ಧನಿಯಾ ಪುಡಿ ಹಾಕಿದ್ದೀರಿ, ಖಾರ ಪುಡಿ ಹಾಕ್ತಾರೆ, ರುಚಿಗೆ ತಕ್ಕ ಖಾರದ ಪುಡಿನ. ಉಪ್ಪು ಹಾಕ್ತಾಯಿದ್ದೀರಿ. ಅರಿಶಿನ ಪುಡಿ, ಸೇಮ್ ತೋಟದಲ್ಲಿ ಯಾವ ಥರ ಮಾಡ್ತೀರಿ ಅದೇ ಥರ ಮಾಡ್ತಿರೋದು. ಕುಕ್ಕರಲ್ಲಿ ಬೇಯಿಸ್ಕೊತ ಇಲ್ಲ, ಅದರಲ್ಲೇ ಹಂಗೆ ಹಾಕಿ ಹಂಗೆ ಬೇಯಿಸ್ತೀರಿ. ಕುಕ್ಕರ್ ಟೇಸ್ಟ್ಗೆ ಚಿಕನ್ ಮಸಾಲ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಚಿಕನ್ ಮಸಾಲೆ, ಗರಂ ಮಸಾಲೆ ಸ್ವಲ್ಪ, ಮಟನ್ ಮಸಾಲೆ ಸ್ವಲ್ಪ, ನೀರು. ಇವಾಗ ನೀರು ಹಾಕ್ಕೊತಾ ಇದ್ದೀನಿ. ಪ್ರಿಪ್ರೇಷನ್, ಯು ಡೂಯಿಂಗ್ ಪ್ರಿಪರೇಷನ್? ಎಸ್. ಯು ನಾಟ್ ಡೂಯಿಂಗ್ ಜ್ಯೂಸ್? ಐ ಆಮ್ ನಾಟ್ ಜ್ಯೂಸ್. ಏನೋ ಮಾಡ್ತಾರೆ ನೋಡು ಇವನ್ನ ಫುಲ್ಲು ಜೂಮ್ ಬಾರ. ಏನು ಮಾಡ್ತಾರೆ? ಏಯ್ ನಾಟಿ ಕೋಳಿ ಸಾಂಬಾರು ಮಾಡ್ತಾರದು. ನಾಟಿ ಕೋಳಿ ರೆಸಿಪಿ ನೋಡ, ಇನ್ನೂ ಇದೇ ಆಗಿಲ್ಲ, ಅಷ್ಟೊತ್ತಿಗೆ ಘಮ ಘಮ ಅಂತ ಇದಪ್ಪಿ. ಯಾವುದೋ ಒಂದು ಕೇಸ್ ಇತ್ತು, ಆ ಕೇಸ್ ಗೆದ್ಬಿಟ್ರಿ, ಅದ್ರಿಗೆ ಸಂತೋಷದಲ್ಲಿ ಫುಲ್ ಜೂಂಬರ್ ಆಗಿದ್ದೀರಿ. ಕೇಸ್ ಇತ್ತು ದಾಸರಿಯಲ್ಲಿ, ನಾಯಿ ಹೊಡೆದಾಗ ಹೊಡೆದಿತ್ತು ಕೇಸ್. ಜೈಶೀಲ ಬಂದಿದ್ದಾರೆ. ಕೇಸ್ ಅವ್ರು ಸೋತೋದ್ರೆ ನಾವು ಗೆದ್ದೋದ್ರಿ. ಹೌದಾ? ಕಪ್ಪಿ ಗ್ಲಾಸದ ಕಪ್ಪಿ ಏಯ್ ನಾವೇ ಹೋಗಿ ಹಾಕ್ಕೊಂತ ಇದೀವಿ. ಮಾಡ್ದೆ ಟೇಸ್ಟ್ ಮಾಡಿದೆ, ಮೊನ್ನೆನೇ ಮಾಡಿದೆ. ಮಾಂಸ ಹಾಕಿಲ್ಲ, ಇಲ್ಲ ಹಾಕೋರೆ. ಇನ್ನು ಇವಾಗ ಹಾಕೋದು. ಅಣ್ಣ ನಮ್ಮ ಊರು, ನಾನು ದಾಸರಳ್ಳಿ ಕೆಂಚ ಕಾಣಯ್ಯೋ, ನಾನು ಹೇಳಿ ಗ್ರೂಪಲ್ಲಿ ಇರೋದು.
ಯಾವ್ಯಾವ ಇಂಗ್ಲೀಷ್ ಮಾತಾಡ್ತವ್ರೆ ಉಗಾಂಡಾಗ ಹೋದ್ರು ಸ್ವಲ್ಪ ಕುದಿಬೇಕು ಅಯ್ಯಪ್ಪ ಜನ ಬೆಂಕಿ ಆಗ್ಬಿಟ್ಟೈತಿ ಸ್ವಲ್ಪ ಸೂಟ್ ಎತ್ಕೊಂಡು ಬಿಡೋಣ ಅಯ್ಯಪ್ಪ ಚಿಕನ್ ಹಾಕ್ತಾಯಿದ್ದೀರಿ ನಾಟಿ ಕೋಳಿ ಪ್ಯೂರ್ ನಾಟಿ ಕೋಳಿ ಗೊತ್ತು ನೀನು ಹೇಳಕ್ಕೆ ಮುಂಚೆ ನನಗೆ ಗೊತ್ತು ಸ್ನೇಹಿತರೆ ಕುಡಿದ್ಬಿಟ್ಟವನೆ ಬೈಕೊಂಡ ಹೇಳ್ಬಿಡ ನಾಟಿ ಚಿಕನ್ ಮಾಡಿರೋದು ಏನು ರೆಸಿಪಿ ಏನು ಅಬ್ಬಿ ಸೂಪ್ ಮಾಡ್ರಲ್ಲ ಈ ನಾಟಿ ಕೋಳಿ ಸೂಪ್ ಮಾಡ್ರ ಹಬ್ಬದಲ್ಲಿ ಎಲ್ಲರೂ ಸಾಂಬಾರು ಮಾಡ್ತಾರೆ ರೆಸಿಪಿ ಅಂದ್ರೆ ಏನಾದ್ರು ಹೊಸದ್ ಮಾಡ್ಬೇಕು ಮಗ ಬರಲಿ ಒಂದು ತೋರಿಸು ಮಗ ಒಂದು ಹತ್ರ ಬೈಲ್ನ ಇದು ಮಗ ತೋರಿಸು ಗುಳ್ಳೆನರಿಗಳೆಲ್ಲಾದ್ರೂ ಇದ್ರೆ ಹೇಳ್ರಿ ನಮ್ಮ ಏಲಿಯನ್ಸ್ ಗ್ರೂಪ್ ಆಫ್ ಕಂಪ್ನಿ ಸತೀಶ್ ದಾಸರಳ್ಳಿ ಸತೀಶ್ ಅವ್ರು ತಂದಿರೋದು ದಯವಿಟ್ಟು ನಿಮ್ಮನ್ನಿ ಮನವಿ ಮಾಡ್ಕೊಳ್ತೀನಿ ಮನವಿ ಮಾಡ್ತಾ ಇದ್ದೀರಿ ನೋಡಿ ಸ್ನೇಹಿತರೆ ಇದೊಂದು ತೋರ್ಸ ನೀಟಾಗಿದೆ ಏನಿದು ಗುಂಡಿಕಾಯಿಗಳೊಂದು ಕೋಳಿ ಬೀಜ ಇವರೊಂದು ಕಾಲುಗಳು ಬೇಡ ಕಾಲೊಂದು ಇದು ಮೊಟ್ಟೆ ಕೊಡಿ ಕಾಲೊಂದು ತಲೆ ಒಂದು ಹಾಕ್ಬಿಡಿ ಸಾಕು ನನ್ನ ನೇಮ್ ನೋಡಿ ಇಲ್ಲೈತೆ ದಯವಿಟ್ಟು ಇಷ್ಟು ಹಾಕಿ ಕೊಟ್ಬಿಡ್ರಿ ನನ್ಗೆ ಒಂದು ಮುದ್ದೆ ಹಾಕ್ಬಿಡ್ರಿ ತಿನ್ಬಿಟ್ಟು ಜುಮ್ ಅಂತ ಹೋಗಿ ಮನೇಲಿ ಮಲ್ಕೊಂಡು ಬಿಡ್ತೀನಿ ಮಳೆ ಬೇರೆ ಬಿದ್ದೈತೆ ಇದಕ್ಕಿದ್ದಂಗೆ ಮಳೆ ಬಿದ್ದೈತೆ ನೋಡು ಆಮೇಲೆ ಅಲ್ಲೇ ಆಚೆ ಮಾಡ್ಬೋದಾಗಿತ್ತು ಸ್ನೇಹಿತರೆ ಇದು ಉಗಂಡ ಚಿಕನ್ನು ನೋಡ್ರಿ ಇನ್ನು ಬೇಯಬೇಕು ಇನ್ನು ಹತ್ತತ್ರ 1.5 ಅವರ್ ಬೇಯಬೇಕು ಸ್ವಲ್ಪ ಗಟ್ಟಿ ಉಗಂಡ ಚಿಕನ್ ಉಗಂಡ ಚಿಕನ್ ಜಾಸ್ತಿ ಗಟ್ಟಿ ಎಲ್ಲದನ್ನ ಅದರಲ್ಲಿ ಬೇರೆ ಈ ದಾಸರಳ್ಳಿಗೆ ಮೇಯಿಸಿರೋದು ನಮ್ಮ ಸತೀಶ್ನ ಮೇಯಿಸಿರೋದು ಬರೀ ಬಾದಾಮಿಗಳು ಗೋಡಂಬಿಗಳು ಹಾಕಿ ಬೆಳೆಸಿರೋದು ಬೇಜಾರಾದ್ರೆ ನೋಡಿ ಹಿಂಗೆ ಹಾಕ್ಬೇಕು ಇದಕ್ಕೆ ಸೂಪರ್ ಆಗೈತೆ ಆಮೇಲೆ ಹೇಳ್ತೀನಿ ಜಸ್ಟ್ ಹಂಗೈತೆ ಎಲ್ಲ ಹಾಕಿದ್ದಾಯಿತು ಇನ್ನೊಂದು ಹಾಫ್ ಆನ್ ಅವರ್ ಅಷ್ಟೇ ರೆಡಿ ಆಗುತ್ತೆ ಅವರ್ ಬೇಕು ನಾಟಿ ಕೋಳಿ ಎಲ್ಲ ಸ್ವಲ್ಪ ಬೇಯಬೇಕಷ್ಟೇ ಕುಕ್ಕರಲ್ಲಿ ಇಕ್ಕಿದ್ರೆ ಬೇಗ ಆಗಿರೋದು ಹಂಗೆ ಕಟ್ ಮಾಡಿಸಿ ಹಂಗೆ ಹಾಕಿರೋದಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮುದ್ದೆ ಆಯ್ತಾ ಮುದ್ದೆ ಐತಣ ಆಯ್ತಣ ಮುದ್ದೆ ಅಣ್ಣ ಮುದ್ದೆ ರೆಸಿಪಿ ಕುದೀತೈತೆ ಸ್ನೇಹಿತರೆ ಇನ್ನು ಬರೀ 10 ನಿಮಿಷ ಪಿಕ್ಚರ್ ಮುಗೀತೈತೆ ತಿಂತಾ ಇರ್ತದೆ ಯಾಕಂದ್ರೆ ಪಾರ್ಟಿ ಕೊಡ್ಸ್ಬಿಟ್ಟು ನಮ್ಮ ಬೆಲೆ ಗ್ಯಾಸಲ್ಲಿ ಇಕ್ಕಿದ್ದೀರಲ್ಲ ತುಂಬ ಸ್ಪೀಡಾಗಿ ನಡೀತೈತೆ ಅಭಿ ಕಾಲು ತಿಂತಿ ಏನು ತಿಂತಿ ಅಪ್ಪಿ ನೀನು ನಮ್ಗೇನು ಬೇಡಣ ಉಗಂಡ ದೇಶದವ್ರಿಗೆ ಏನು ಕೊಡೋಣ ಹೊಟ್ಟೆಗೆ ಕೊಡೋಣ ಅವರೆಲ್ಲ ಪುಕ್ಕಗಳೆಲ್ಲ ತಿಂತಾರೆ ಏ ಅಪ್ಪಿ ಕರ್ಳುಗಳೆಲ್ಲ ತಿಂದವ್ನು ರಗನ್ ತೋರ್ಸಲ್ಲೇ ಅವ್ರು ಕರ್ಳುಗಳು ಎತ್ತಿಕೊಂಡವ್ರೆ ರಾತ್ರಿಗೆ ತಿಂತಾರೆ ಈ ಒಳಗಡೆ ಸೆಕೆ ಬರ್ತೈತೆ ಮಳೆ ಹೊಡಿತದೆ ನನಗೆ ಮಳೆ ಬಂದರೆ ಸೆಕೆ ಬರ್ತೈತೆ ಲೇ ಈ ಲೂಸು ನಾನು ಬರಲ್ಲ ಮನೆಗೆ ಹೋಗ್ತೀನಿ ಓಯ್ ವಾಟ್ ಹ್ಯಾಪನ್ ಇಲ್ಲ ನಾನು ಬರ್ತೀನಿ ಅಣ್ಣ ಏಯ್ ತೂ ನನ್ನ ಪಾರ್ಟ್ನರ್ ಹೋಗ್ಬಿಟ್ರೆ ಏನು ನಮ್ಮಪ್ಪಿ ಸೂಪ್ ಟೇಸ್ಟ್ ಮಾಡ್ತವ್ರೆ ನಾನು ಮಾಡ್ತೀನಿ ಇರೋಣ ಅದು ಹಾಕಪ್ಪ ಸೂಪ್ ಕಳ್ಸಿರೋಣ ಕೊಟ್ಟೆ ಇಂದ ಬಾಯಲ್ಲಿ ಇಕ್ಕಕ್ಕಾಗ್ತಾಯಿಲ್ಲ ಬಿಸಿ ಅಷ್ಟೆಂಟು ಕಸ್ಟಮರ್ ನಿಂತ್ಕೊಂಡವ್ರೆ ಸಾಕೆತ್ತಲ್ಲ ಬರೀ ಬರೀ ಏನೈತೆ ಅದನ್ನ ಮಾತ್ರ ಹೇಳೋ ಇದೇ ಇರೋದು ಅಂತ ಹೇಳ್ಬಿಡೋಗಿ ಕಸ್ಟಮರ್ ಬಿಲ್ ತಗೊಂಡ್ ಬಂದು ರಿಸರ್ವ್ ಬೀಳ್ತಾರೆ ಕಸ್ಟಮರ್ ದೇವ್ರುಗಳು ಸ್ವಲ್ಪ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಲ್ಲ ಅದ್ರಗೋಸ್ಕರ ನೀರು ಹಾಕಿ ಮಗ ತೋರ್ತು
ಇವನು ಮಾತಾಡೋದು ಏ ಕುಟ್ರಲ್ಲ ಸಾಗರ ಸೌತ್ ಆಫ್ರಿಕಾ ಹಂಗಾರೆ ನೋಡಿ ಸೌತ್ ಆಫ್ರಿಕಾ ಹೋಗಿ ಅಲ್ಲಿಗೆ ಸೌತ್ ಆಫ್ರಿಕಾ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಬಂದು ಒಂದೊಂದು ಪೀಸು ಟೇಸ್ಟ್ ಮಾಡಿ. ಬೆಂದಿದೆ ಇಲ್ಲ ಚೆಕ್ ಮಾಡೋಣ. ಓಕೆ ಬೈ. ನೋ ಇಟ್ಸ್ ಓಕೆ ಕಮ್. ಇಲ್ಲ ಹೇ ಚೇಂಜ್ ನನ್ನ ಮಕ್ಕಳ ಸತೀಶ್ ಕುಮಾರ್ ಏ ಬಡ ಬಡ ಹಾಕ್ತೀನಿ ಚಲಿ ಇದು ಇನ್ನ ಬೇರೆ ಕಣ ಏನಾಗಬೇಕು ಸ್ನೇಹಿತರೆ, 15 ನಿಮಿಷ ರೆಸಿಪಿ ಮುಗಿತೈತೆ. ಇನ್ನೆಷ್ಟು ನಿಮಿಷ? ಇನ್ನು 5 ನಿಮಿಷ ರೆಸಿಪಿ ಮುಗಿಯುತ್ತೆ. ಸ್ನೇಹಿತರೆ, ತುಂಬಾ ಚೆನ್ನಾಗಿ ಬಂದ್ಬಿಟ್ಟೈತೆ ರೆಸಿಪಿ. ಸೆಕೆ ಕರೆಂಟ್ ಬೇರೆ ಇಲ್ಲ, UPS ಹಾಕಿದ್ರೆ ಫ್ಯಾನ್ ಹಾಕಿಲ್ಲ, ಸೆಕೆ ಕೀಳ್ತೈತೆ, ಮಳೆ ಹೊಡ್ಬಿಟ್ಟೈತೆ. ಬಿಸಿ ಬಿಸಿ ಒಂದು 10 ಮುದ್ದೆ ಮಾಡ್ತಿದ್ದಾರೆ. ಬಿಸಿ ಬಿಸಿ ಅಷ್ಟು ಮುದ್ದೆ. ಓ ಎಸ್ ರೆಡಿ. ಆಯ್ತಾ? 1 2 3 4 5 ಮರಿ ದೇವ್ರಡೆ ಕರೆಕ್ಟಾಗಿ ಆಗ್ತೈತೆ. ಎಲ್ಲರಿಗೂ ಕೊಡ್ಬೇಡ. 3 ಮುದ್ದೆ ಬೇಕು ಮರಿ ನಮ್ಗ. ಮರಿ ನಿನ್ಗೆ ಎಷ್ಟು ಮುದ್ದೆ? ಒಂದು ಓಕೆನಾ? ಅಪ್ಪಿ ನಿನ್ಗೆ 1 2 ನನ್ಗೆ 3 5 ಆಯ್ತು. ನಿಂದು 3 3 ಮುದ್ದೆ 2 ಪುಲಿ ನಿಂದೆ 7 ಹೀಗೆ ಮೊದಲು ನಾಟ್ಕೊಡಿಕೆ ಹೋಗ್ಸಲ್ನ ಮತ್ತೆ ಮುದ್ದೆ ಹೇಳೋದು ಸರ್ವೈತಪ್ಪ. ತಿರ್ಗಾ ಸೆಂಟ್ರಲ್ ತಿರ್ಗಾ ನನ್ನ ಹತ್ರ ಮುದ್ದೆ ಕೇಳಬಾರ್ದು. ಫಸ್ಟ್ ನಾನು ಬುಕ್ಕಿಂಗ್ ಮಾಡ್ಕೊಂಡಿದ್ದೀನಿ. ಓಕೆ ಅಣ್ಣ 3 ಮುದ್ದೆ ಶ್ರೀನಣ್ಣನ್ಗೆ ಜೈ ಅನ್ರಿ ಎಲ್ಲ. 3 ಮುದ್ದೆಗೆ ಎಷ್ಟು ಸಾರು ಹಾಕ್ಬೇಕು ಅದನ್ನ ಲೆಕ್ಕ ಹಾಕ್ರಿ. 2 ಗುಂಡಿಕಾಯಿ, 2 ಲಿವರು, 1 ಮುಕ್ಕಾಲು ಕೆಜಿ ಕೋಳಿ. ನಿಜವಾದ ಗಂಡೆ ಹಾದು ನೀನು ತಿನ್ನು ನಾಟಿ ಹತ್ತು ಮುದ್ದೆ ತಿಂದಿ ನೋಡು. ಆಮೇಲೆ ನೀನು ಬಾತ್ರೂಮ್ಗೆ ಹೋಗು. ಲೈನಾಗಿ ನಿಂತ್ಕೊಂಡ್ರೆ ಸಾರು ಹಾಕೊಂತೀನಿ. ಚೆನ್ನಾಗಿದೆ ನಾಟಿ ಕೋಳಿ ಮುದ್ದೆ, ನಾಟಿ ಕೋಳಿ. ಒಂದು ಮುದ್ದೆ ಹಾಕ ಹೇಳಿದ್ದೆ ಶ್ರೀರಾಣಿಗೆ, 2 ಮುದ್ದೆ ಒಂದೇ ಸಲ ಹಾಕ ಬಂದ್ಬಿಟ್ಟಿದ್ದೀನಿ. ಅಷ್ಟು ಚೆನ್ನಾಗಿದೆ ಸಾಂಬಾರು. ಜೊತೆ ಸರ್ ಇವು ಕೊಡಪ್ಪ. ಆಮೇಲೆ ಹೇಳ್ತೀನಿ ಬಿಡ್ಬೇಕು, ಸಖತ್ತಾಗೈತೆ. ಫಸ್ಟ್ ತಿನ್ಬಿಡ್ತೀನಿ. ಬಿಸಿ ಯಾರು ಚೆನ್ನಾಗಿದೆ ಮಗ, ತುಂಬ ಚೆನ್ನಾಗಿದೆ. ನೀನು ಹಾಕೊಂಡು ತಿನ್ನು. ಹಾಂ, ಎಲ್ಲರೂ ಮಾಡ್ಕೊಂಡು ತಿನ್ನಿ. ನಿಜವಾಗ್ಲೂ ಸೂಪರಾಗಿದೆ. ನಾಟಿ ಕೋಳಿ ಅಂತೂ ತುಂಬ ಚೆನ್ನಾಗಿದೆ. ಮಾಡ್ಕೊಂಡು ಈ ಮಳೆಗಾಲದಾಗ ತಿನ್ನಿ, ಚೆನ್ನಾಗಿ ಒಳ್ಳೆ ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಸ್ಟ್ರೆಂತ್ ತುಂಬ ಚೆನ್ನಾಗಿರ್ತದೆ. ಸ್ನೇಹಿತರೆ, ತುಂಬ ಚೆನ್ನಾಗಿ ಬಂದೈತಿ ನಾಟಿ ಕೋಳಿ ರೆಸಿಪಿ. ಒಂದ್ಸತಿ ಟ್ರೈ ಮಾಡಿದೆ. ಸ್ವಲ್ಪ ತಿನ್ಬೇಕು ಆ ಥರ ಐತೆ. ನಾನು ನಮ್ಮ ಸೀನಣ್ಣ ಬಂದು ಕಾಯ್ಕೊಂಡೇ ಇತ್ತು. ಸಾಯಂಕಾಲ 5 ಗಂಟೆಗೆ ಹೋಗಿ ಹೊರಗಡೆ ಊಟ ಮಾಡೋಣ ಅಂತ. ಮಳೆ ಬಂತು. ಆಮೇಲೆ ಒಳಗಡೆ ಬಂದು ಮಾಡ್ಕೊಂಡು ನಾನು ನುಡಿದಂತೆ ನಡೀತಾ ಇದ್ದೀನಿ. ಒಂದು ಕಾಲು, ಒಂದು ತಲೆ, ಒಂದು ಲಿವರ್, ಒಂದು ಗುಂಡಿಕಾಯಿ ಅಂತ ಎಲ್ಲ ಹಾಕೊಂಡಿದ್ದೀನಿ. ಸರಿ ಸ್ನೇಹಿತರೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.